ಎಲ್ಲರಿಗೂ ಶುಭೋದಯ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಾಗೂ ಗೌರಿ ಗಣೇಶ ಹಬ್ಬನೂ ಬರ್ತಾ ಇದೆ. ಎಲ್ಲರೂ ದೇವರಿಗೆ ನೈವೇದ್ಯಕ್ಕೆ ಹಾಗೂ ಅಲಂಕಾರಿಕವಾಗಿ ಚಕ್ಲಿ, ನಿಪ್ಪಟ್ಟು ಹಾಗೂ ಉಂಡೆಗಳನ್ನು ಎಡೆ ಹಿಡಿತಾರೆ. ಚಕ್ಲಿ ಮಾಡುವ ವಿಧಾನ: 1 ಕಪ್ಪು ಅಕ್ಕಿ ಹಿಟ್ಟಿಗೆ 1/4 ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಗೂ ಅಜ್ವಾನ, ಕರಿಬೇವು, ಖಾರದ ಪುಡಿ ಹಾಗೂ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಖಾರದ ಪುಡಿ, ಎಲ್ಲ ಅರಿಶಿನ ಪುಡಿ, ಉಪ್ಪು ಎಲ್ಲ ಒಂದೇ ಸಮನಾಗಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ತಣ್ಣಗಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಹಿಡಿ ಮುಷ್ಟಿ ಹಿಡಿದ್ರೆ ಉಂಡೆ ಗತ್ತೆ ಆಗಿ ಚೆನ್ನಾಗಿ ಬರಬೇಕು. ಹಾಗಿದ್ದರೆ ನಮ್ಮದು ಹದ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಹಾಗೂ ಪೂರಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದೊಂದೇ ಉಳ್ಳೆಯಾಗಿ ಮಾಡಿ ಅದು ಸಿಲಿಂಡರ್ ಶೇಪ್ಸ್ನಲ್ಲಿ ಮಾಡಿ ನಮ್ಮ ಚಕ್ಲಿ ಒಳ್ಳಿರುತ್ತಲ್ಲ ಆ ಚಕ್ಲಿ ಉಳ್ಳಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಚಕ್ಲಿ ಯಾವ್ಯಾವ ಥರ ಶೇಪ್ ಬೇಕೋ, ದೊಡ್ಡದು ಚಿಕ್ಕದು ಆ ಥರ ಎಲ್ಲ ನಾವು ಚಕ್ಲಿ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಬೇಕು. ಎಣ್ಣೆ ತುಂಬ ಬಿಸಿಯಾಗಿರುತ್ತೆ, ಜಾಗೃತಲಿಂದ ಮಾಡಬೇಕು. ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ತುಂಬ ಚೆನ್ನಾಗಿ ಚಕ್ಲಿಯನ್ನು ಕರ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಕರಿಯೋದ್ರಲ್ಲೂ ತುಂಬ ಥರದ್ದು ಡಿಫ್ರೆನ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ಕರ್ಕೋಬೇಕು. ಈ ಕಡೆ ಹಸಿ ಆಗಿಬಿಡುತ್ತೆ, ಆಮೇಲೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಚಕ್ಲಿಯನ್ನು ಹಾಕಬೇಕು. ಈಗ ಎರಡೂ ಕಡೆ ಕೆಂಪಗಾಗಿ ಕರೆದಾದ್ಮೇಲೆ ನಮ್ಮ ಚಕ್ಲಿ ರೆಡಿ ಆಗಿದೆ. ನೀವು ತಿನ್ನಲು ಸವಿಯಲು ಸಿದ್ಧವಾಗಿದೆ. ನನ್ನ ಮಗನಿಗೆ ನಾನು ಚಕ್ಲಿ ಮಾಡಾದ್ಮೇಲೆ ನನ್ನ ಮಗ ನನ್ನ ಹತ್ರಕ್ಕೆ ಬಂದ. ಆವಾಗ ನಾನು ಅವನಿಗೂ ಟೇಸ್ಟ್ ಮಾಡಲು ಕೊಟ್ಟೆ ನಾನು ಚಕ್ಲಿನ. ಅವನು ಏನು ಹೇಳ್ತಾನೆ ಕೇಳಿ ಒಂದ್ಸರಿ. ಅಮ್ಮ ಚಕ್ಲಿ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿ ಆಗಿದೆ ಅಂತ ಹೇಳಿದ. ಚಕ್ಲಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದ್ರು. ನಾವು ಮಾಡೋದು ಮಕ್ಕಳಿಗೋಸ್ಕರನೇ ಅಲ್ವಾ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಜಾಣ.